ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ದರ್ಶನ್ ಅವರಿಗೆ ಇವತ್ತು ಬಿಗ್ ಡೇ. ಇವತ್ತು ಏನಾಗಬಹುದು, ಯಾಕಂದ್ರೆ ಇವತ್ತು ಕೋರ್ಟ್ ತೀರ್ಪನ್ನು ಕೊಡುವಂತ ಎಲ್ಲ ಸಾಧ್ಯತೆಗಳು ಕೂಡ ಇವೆ. ಯಾಕಂದ್ರೆ ಇವತ್ತು ವಾದ ಮಂಡನೆ ಆಗುತ್ತೆ. ವಾದ ಮಂಡನೆ ಆದ ಮೇಲೆ ಇವತ್ತೇ ತೀರ್ಪು ಬರಬಹುದು. ಏನಾದರೂ ರಿಲೀಫ್ ಸಿಗ್ಬೋದಾ ಅಥವಾ ಸಂಕಷ್ಟದ ಸರಣಿ ಮುಂದುವರಿಯುತ್ತಾ? 7 ಜನರ ಭವಿಷ್ಯ ಇವತ್ತು ತೀರ್ಮಾನ ಆಗುತ್ತೆ. ಜಾಮೀನು ಭವಿಷ್ಯ. ಸರ್ಕಾರ ಏನು ಸುಪ್ರೀಂ ಕೋರ್ಟ್ನ ಮೊರೆ ಹೋಗಿದೆ. ಇದಕ್ಕೆ ಸಂಬಂಧಪಟ್ಟಂಗೆ ಕಳೆದ ಬಾರಿ ನ್ಯಾಯಾಧೀಶರು ಮಾತಾಡಿದಂಥ ಮಾತುಗಳಿದಾವಲ್ಲ, ಅವು ಯಾವ ಕಾರಣದಿಂದ ಇವರು ಬೇಲನ್ನು ಕ್ಯಾನ್ಸಲ್ ಮಾಡಬಾರ್ದು ಹೇಳಿ ಅಂತ ಕೇಳಿದ್ದಿದೆಯಲ್ಲ ಕಪಿಲ್ ಸಿಬಲ್ ಅವರಿಗೆ. ಇದು ಏನಾಗಬಹುದು? ಹಾಗಾದರೆ ದೊಡ್ಡ ಟೆನ್ಷನ್ ಇದೆ ಕಾಟೇರನಿಗೆ. ಸಾಮಾನ್ಯ ಸಂಗತಿ ಅಲ್ಲ ಇದು. ಈಗೇನು ಜಾಮೀನು ಆದಮೇಲೆ ಅವರು ಶೂಟಿಂಗಿಗೆ ಹೋಗಿದ್ದಾರೆ, ಓಡಾಡ್ಕೊಂಡಿದ್ದಾರೆ, ಪ್ರಶ್ನೆ ಬೇರೆ. ಆದರೆ ಮತ್ತೇನಾದರೂ ಸ್ವಲ್ಪ ಎಡವಟ್ಟಾಯಿತು ಅಂತಂದರೆ, ಇವತ್ತು ಕೋರ್ಟ್ ತನ್ನ ಈ ತೀರ್ಪಲ್ಲಿ ಏನಾದರೂ ಕ್ಯಾನ್ಸಲ್ ಮಾಡ್ತು ಅಂತಂದರೆ, ಸರ್ಕಾರದ ವಾದವನ್ನು ಏನಾದರೂ ಎತ್ತಿ ಹಿಡಿದು ಬಿಟ್ಟರೆ ಸಂಕಷ್ಟ ನಿಶ್ಚಿತ. ನಮ್ಮ ಪ್ರತಿನಿಧಿ ಹರೀಶ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಭಾಳ ಗಮನಿಸಬೇಕಾದಂಥ ಸಂಗತಿ. ಯಾಕಂದರೆ ನೋಡಿ, ಈಗ ಹೊರಗಡೆ ಬಂದರು, ಅನಾರೋಗ್ಯದ ಕಾರಣ ಒಡ್ಡಿ ಅವರು ಹೊರಗಡೆ ಬಂದಿದ್ದು. ಅದಾದ ಮೇಲೆ ಅವರು ಆಪ್ರೇಷನ್ ಕೂಡ ಮಾಡಿಸ್ಕೊಳ್ಳಿಲ್ಲ. ಒಂದು ಕಡೆಗೆ, ಇನ್ನೊಂದು ಕಡೆಗೆ ಶೂಟಿಂಗಲ್ಲೂ ಕೂಡ ಅವರು ಬ್ಯುಸಿಯಾಗಿದ್ದಾರೆ, ವಿದೇಶದಲ್ಲಿದ್ದಾರೆ. ಇದೆಲ್ಲದೂ ಕೂಡ ಒಂದು ಭಾಗ. ಎರಡನೇ ಸಂಗತಿ ಏನು ಅಂತಂದರೆ, ಇವತ್ತೇನಾದರೂ ಎಡವಟ್ಟಾಯಿತು ಅಂತಂದರೆ ದರ್ಶನ್ ಅವರಿಗೆ ಮತ್ತೆ ಸಂಕಷ್ಟ ಮುಂದುವರಿಯುತ್ತೆ. ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಏನಾದರೂ ತೀರ್ಪು ಆ ಕಡೆ ಆಯಿತು ಅಂದರೆ ಸಂಕಷ್ಟವೇ. ಏನಾಗಬಹುದು ಅನ್ನುವಂಥದ್ದು ತೀರ್ಪು ಇವತ್ತೇ ಪ್ರಕಟ ಆಗುವಂಥ ಸಾಧ್ಯತೆಗಳೇನಾದರೂ ಇದೆಯಾ ಹರೀಶ್? ಹೌದು ರಂಗನಾಥ್, ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ದರ್ಶನ್ ಸೇರಿದಂತೆ 7 ಮಂದಿ ಆರೋಪಿಗಳಿಗೆ ಹೈಕೋರ್ಟ್ ಜಾಮೀನನ್ನು ನೀಡಿತ್ತು. ಜಾಮೀನನ್ನ ಪ್ರಶ್ನೆ ಮಾಡಿ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿತ್ತು. ಮೇಲ್ಮನವಿ ಅರ್ಜಿಯನ್ನ ಕಳೆದ 4-5 ವಿಚಾರಣೆಗಳನ್ನ ಸುಪ್ರೀಂ ಕೋರ್ಟ್ ಮಾಡಿರುವಂತಹದ್ದು. ನ್ಯಾಯಮೂರ್ತಿ ಪರ್ದಿವಾಲಾ ಹಾಗೂ ನ್ಯಾಯಮೂರ್ತಿ ಮಹದೇವನ್ ನೇತೃತ್ವದ ಪೀಠದಲ್ಲಿ ವಿಚಾರಣೆ ನಡೀತಾ ಇತ್ತು. ಇವತ್ತು ಅಂತಿಮವಾದಂತಹ ವಿಚಾರಣೆ ನಡೆಸ್ತೀವಿ ಅನ್ನುವಂತಹದನ್ನ ಸುಪ್ರೀಂ ಕೋರ್ಟ್ ಹೇಳಿದೆ. ಜಾಮೀನನ್ನ ಉಳಿಸಿಕೊಳ್ಳಲಿಕ್ಕೆ ದರ್ಶನ್ ಪರ ವಕೀಲರಿಗೆ ಇದು ಕೊನೆಯ ಅವಕಾಶ. ಈಗಾಗಲೇ 2 ವಕೀಲರು ಬದಲಾಗಿರುವಂತಹದ್ದು. ಮೊದಲು ಅಭಿಷೇಕ್ ಮನು ಸಿಂಘ್ವಿ ಅವರು ಕೇಸನ್ನ ನಡೆಸ್ತಾ ಇದ್ರು. ಅವರು ಒಂದು ಹಿಯರಿಂಗ್ ಅನ್ನ ಮಾಡಿ ಮತ್ತೆ ಅವರು ಹಿಂದೆ ಸರಿದ್ರು. ನಂತರ ಕಪಿಲ್ ಸಿಬಲ್ ಅವರು ಬಂದ್ರು. ಕಪಿಲ್ ಸಿಬಲ್ ಅವರು ಕೂಡ ಒಂದೇ ಒಂದು ಹಿಯರಿಂಗ್ ಅನ್ನ ಮಾಡಿ ಅವರು ಕೂಡ ಹಿಂದೆ ಸರಿದಿದ್ದಾರೆ. ಈಗ ಸಿದ್ಧಾರ್ಥ್ ದವೆ ದರ್ಶನ್ ಪರ ವಾದವನ್ನ ಮಾಡ್ತಾರೆ. ಕಳೆದ ವಿಚಾರಣೆಯಲ್ಲಿ ಸಿದ್ಧಾರ್ಥ್ ದವೆ ಅವರೇ ವಾದ ಮಾಡಲಿಕ್ಕೆ ಬಂದಂತ ಸಂದರ್ಭದಲ್ಲಿ ಅದರ ಹಿಂದಿನ ರಾತ್ರಿ ಅವರಿಗೆ ಕೇಸ್ ಬರುತ್ತೆ. ಈ ಕೇಸನ್ನ ಸ್ಟಡಿ ಮಾಡಲಿಕ್ಕೆ ಅವರಿಗೆ ಸಾಧ್ಯ ಆಗಿರೋದಿಲ್ಲ. ಅದನ್ನ ಪೀಠದ ಮುಂದೆ ಹೇಳ್ತಾರೆ, ಈ ಕೇಸು ನನಗೆ ಗೊತ್ತಿಲ್ಲ, ನಿನ್ನೆ ರಾತ್ರಿ ಸಿಕ್ಕಿದಂತಹ ಕೇಸ್, ಇನ್ನಷ್ಟು ನಾನು ಸ್ಟಡಿ ಮಾಡಬೇಕಾಗಿದೆ, ನನಗೆ 1 ದಿವಸಗಳ ಕಾಲ ಅವಕಾಶವನ್ನು ಕೊಡಿ. 1 ದಿವಸ ಅವಕಾಶ ಕೊಟ್ಟರೆ ನೆಕ್ಸ್ಟ್ ಹಿಯರಿಂಗ್ ಅಲ್ಲಿ ನಾನು ಸರಿಯಾಗಿ ತಿಳ್ಕೊಂಡು ಬಂದು ವಾದವನ್ನ ಮಾಡ್ತೀನಿ ಅನ್ನುವಂತಹದನ್ನ ಮನವಿಯನ್ನ ಮಾಡಿಕೊಂಡಿದ್ರು. ಹಾಗಾಗಿ 1 ದಿವಸಗಳ ಕಾಲ ಅವಕಾಶವನ್ನ ನ್ಯಾಯಮೂರ್ತಿ ಪರ್ದಿವಾಲಾ ಅವರು ಕೊಟ್ಟಿದ್ರು. ಇವತ್ತು ಸಿದ್ಧಾರ್ಥ್ ದವೆ ಅವರು ಸಂಪೂರ್ಣ ಸಿದ್ಧರಾಗಿ ವಾದವನ್ನ ಮಂಡಿಸ್ತಾರೆ. ಬಹು ಮುಖ್ಯವಾಗಿ ಇವತ್ತು ಸಿದ್ಧಾರ್ಥ್ ದವೆ ಅವರು ಮಂಡಿಸುವಂತ ವಾದ ಬಹಳಷ್ಟು ಮುಖ್ಯ ಆಗಿರುತ್ತೆ. ಯಾಕಂತಂದ್ರೆ ಸುಪ್ರೀಂ ಕೋರ್ಟ್ ಅನೇಕ ಪ್ರಶ್ನೆಗಳನ್ನ ಕೇಳಿತ್ತು. ಮುಖ್ಯವಾಗಿ ದರ್ಶನ್ ಏನು ಬಂಧನಕ್ಕೆ ಯಾವುದೇ ಕಾರಣಗಳು ಇರಲಿಲ್ಲ ಅನ್ನುವಂತಹದ್ದನ್ನ ದರ್ಶನ್ ಪರ ವಕೀಲರು ಹೇಳಿದ್ರು. ಅದನ್ನ ಈಗ ಸಮಜಾಯಿಷಿಯನ್ನ ಕೊಡಬೇಕಾಗತ್ತೆ. ಜೊತೆಗೆ ರಾಜ್ಯ ಸರ್ಕಾರ ಕೂಡ ಈ ಒಂದು ಎತ್ತಿದಂತಹ ಪ್ರಶ್ನೆಗಳೇನಿದೆ, ದರ್ಶನ್ ಪರ ವಕೀಲರು ಎತ್ತಿದಂತಹ ಪ್ರಶ್ನೆಗಳೇನಿದೆ ಅಂದ್ರೆ ಕಾನೂನು ಬಾಹಿರವಾಗಿ ದರ್ಶನ್ ಬಂಧಿಸಲಾಗಿದೆ, ಜೊತೆಗೆ ದರ್ಶನ್ ಬಂಧನಕ್ಕೂ ಈ ಒಂದು ಪ್ರಕರಣಕ್ಕೂ ಯಾವುದೇ ಸಂಬಂಧ ಇಲ್ಲ. ಮತ್ತೆ 262 ಸಾಕ್ಷಿಗಳ ವಿಚಾರಣೆ ನಡೆಸಿದ್ರು ಕೂಡ ಯಾವ ಪ್ರಕರಣದ ಯಾವ ಸಾಕ್ಷಿಗಳು ಕೂಡ ದರ್ಶನ್ ಹೆಸರನ್ನ ನೇರವಾಗಿ ಹೇಳಿಲ್ಲ. ಮತ್ತೆ ವಿಜುವಲ್ಸ್ ಆಗ್ಲಿ ಫೋಟೋಗ್ರಾಫ್ ಆಗ್ಲಿ ಯಾವುದೇ ಕೂಡ ದರ್ಶನ್ ಪರವಾಗಿ ಸಿಕ್ಕಿಲ್ಲ ಅನ್ನುವಂತಹದನ್ನ ಕಪಿಲ್ ಸಿಬಲ್ ಅವರು ಹಿಂದಿನ ವಾದದಲ್ಲಿ ಮಾಡಿದ್ರು. ಈಗ ಮುಂದುವರಿದ ವಾದವನ್ನ ಸಿದ್ಧಾರ್ಥ ದವೆ ಮಾಡಬೇಕಾಗುತ್ತೆ. ಬಹು ಮುಖ್ಯವಾಗಿ ಇರ್ತಕ್ಕಂಥದ್ದು ಸಾಕ್ಷಿಗಳಾಗ್ಲಿ ಯಾವುದೇ ರೀತಿಯಾದಂತಹ ಹೆಸರನ್ನು ದರ್ಶನ್ ಹೆಸರನ್ನ ಹೇಳಿಲ್ಲ. ಜೊತೆಗೆ ಕಾನೂನು ಬಂಧನವೇ ಅಂದ್ರೆ ದರ್ಶನ್ ಬಂಧನವೇ ಕಾನೂನು ಬಾಹಿರ ಅನ್ನುವಂತಹದ್ದನ್ನ ಇವತ್ತು ಸಿದ್ಧಾರ್ಥ ದವೆ ಅವರು ಸಮರ್ಥಿಸಿಕೊಳ್ಬೇಕಾಗಿದೆ. ಇರುವಂತಹ ಒಂದೇ ಅಂಶ ಇದಾಗಿರುತ್ತೆ. ಇದನ್ನ ಯಾವ ರೀತಿಯಾಗಿ ಸಿದ್ಧಾರ್ಥ ದವೆ ಸಮರ್ಥಿಸಿಕೊಳ್ತಾರೆ ಅನ್ನೋದ್ರ ಮೇಲೆ ದರ್ಶನ್ ಜಾಮೀನು ರದ್ದಾಗುತ್ತಾ ಅಥವಾ ಹೀಗೆ ಜಾಮೀನು ಕಂಟಿನ್ಯೂ ಆಗುತ್ತಾ ಅನ್ನುವಂತಹದ್ದು ನಿಂತಿದೆ. ಆದ್ರೆ ಈ ಹಿಂದೆ ಪರ್ದಿವಾಲಾ ಅವರು ಮಾಡಿದಂತಹ ಕಮೆಂಟ್ಗಳೇನಿದೆ ಅದು ದರ್ಶನ್ಗೆ ವ್ಯತಿರಿಕ್ತ ಪರಿಣಾಮ ಬೀರುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಚರ್ಚೆಗಳಾಗ್ತಾ ಇತ್ತು. ಯಾಕಂತಂದ್ರೆ ಹೈಕೋರ್ಟ್ ಕೊಟ್ಟಿರ್ತಕ್ಕಂಥ
ಆದೇಶದಲ್ಲಿ ಚಡಪಡಿಕೆ ಇದೆ ಅನ್ನುವಂತಹ ಪದವನ್ನ ಬಳಸಿದ್ರು. ಅಂದ್ರೆ ಹೇಗಾದ್ರೂ ಮಾಡಿ ದರ್ಶನ್ಗೆ ಜಾಮೀನು ಕೊಡಿಸ್ಬೇಕು ಅನ್ನುವಂತಹ ದಾರಿಯನ್ನ ಜಡ್ಜ್ ಹುಡುಕಿದ್ರು ಅನ್ನುವಂತಹದ್ದನ್ನ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರು ಈ ಒಂದು ಕಮೆಂಟ್ ಅನ್ನ ಮಾಡಿದ್ರು. ಈ ಕಮೆಂಟ್ ಇಂದ ಏನಾದ್ರೂ ದರ್ಶನ್ಗೆ ಹಿನ್ನಡೆ ಆಗುತ್ತಾ ಅನ್ನುವಂತ ನಿಟ್ಟಿನಲ್ಲಿ ಚರ್ಚೆಗಳು ನಡೀತಾ ಇರುವಂತಹದ್ದು ಇವತ್ತು ಬಹಳಷ್ಟು ಕ್ರೂಷಿಯಲ್ ಆಗುತ್ತೆ ದರ್ಶನ್ ವಿಚಾರದಲ್ಲಿ. ದರ್ಶನ್ ಈಗ ವಿದೇಶದಲ್ಲಿದ್ದಾರೆ, ಸಿನಿಮಾ ಶೂಟಿಂಗ್ ನಲ್ಲಿದ್ದಾರೆ. ಒಂದು ವೇಳೆ ಬೇಲ್ ಕ್ಯಾನ್ಸಲ್ ಆಯಿತು ಅಂತಂದ್ರೆ ಶೂಟಿಂಗ್ ಅನ್ನ ಬಿಟ್ಟು ಭಾರತಕ್ಕೆ ಬರಬೇಕಾಗುತ್ತೆ. ಕೋರ್ಟ್ ಒಂದಷ್ಟು ಸಮಯವನ್ನ ಕೊಡುತ್ತೆ, ಅಂದ್ರೆ ನ್ಯಾಯಾಲಯಕ್ಕೆ ಶರಣಾಗ್ಲಿಕ್ಕೆ. ಆ ಸಮಯದ ಒಳಗಡೆನೆ ದರ್ಶನ್ ಒಂದ್ ವೇಳೆ ಜಾಮೀನ್ ಕ್ಯಾನ್ಸಲ್ ಆದ್ರೆ ನ್ಯಾಯಾಲಯಕ್ಕೆ ಶರಣಾಗಬೇಕಾಗುತ್ತೆ. ರಂಗನಾಥ್, ಎಸ್, ಧನ್ಯವಾದ ತಮ್ಮ ಮಾಹಿತಿಗೆ.